ಸ್ನೇಹಿತರೆ, ನಾವು ಇತ್ತೀಚೆಗೆ ವ್ಯಾಪಕವಾಗಿ ನೋಡ್ತಾ ಇರೋ ಇನ್ನೊಂದು ತೊಂದರೆ ಅಂದರೆ ಕಿಡ್ನಿ ಸ್ಟೋನು, ಮೂತ್ರದಲ್ಲಿ ಕಲ್ಲು. ಇದಕ್ಕೆ ಜನರಲ್ಲಾಗಿ ಎಲ್ಲರೂ ಏನು ಹೇಳ್ತಾರೆ, ನೀರು ಕುಡೀರಿ, ಚೆನ್ನಾಗಿ ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಹೊಟ್ಟೋಗುತ್ತೆ, ನೀರು ಕುಡಿದೇ ಇರೋದಕ್ಕೆ ಸ್ಟೋನ್ ಆಗುತ್ತೆ ಅಂತ ಎಲ್ಲರೂ ಪುಕ್ಕಟೆ ಸಲಹೆ ಕೊಡ್ತಾರೆ. ಆದರೆ ನಾನು ನೋಡಿದ್ದೀನಿ, ಪ್ರತಿದಿನ ಲೀಟ್ರ್ಗಟ್ಟಲೆ ನೀರು ಕುಡಿಯೋರ್ಗೂ ಸಹ ಈ ಕಿಡ್ನಿ ಸ್ಟೋನು ಆಗಿರುತ್ತೆ. ಆಯುರ್ವೇದದ ಪ್ರಕಾರ ಕಿಡ್ನಿ ಸ್ಟೋನ್ ಏನಕ್ಕಾಗುತ್ತೆ ಅಂತ ನೋಡೋಣವಾ? ಆಯುರ್ವೇದದಲ್ಲಿ ಹೇಳ್ತಾರೆ, ಅತ್ಯಂತ ಪೌಷ್ಟಿಕವಾದಂಥ ಆಹಾರಗಳು ಅಂದರೆ ನಾವು ಇತ್ತೀಚೆಗೆ ಈ ಪನ್ನೀರು, ಚೀಸು, ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಇದನ್ನೆಲ್ಲ ಸೇವನೆ ಮಾಡಿ, ಅದ್ರ ಜೊತೆಗೆ ತುಂಬ ತೀಕ್ಷ್ಣವಾಗಿರೋಂತಹ ಪದಾರ್ಥಗಳು ಅಂದರೆ ಉಪ್ಪು, ಹುಳಿ, ಖಾರ, ಮಸಾಲೆ ಇದೆಲ್ಲ ಜಾಸ್ತಿ ಇರೋವಂಥದ್ದು ಜೊತೆಯಲ್ಲಿ ಸೇವನೆ ಮಾಡಿದಾಗ ಇದು ನಿಮ್ಮ ಮೂತ್ರದಲ್ಲಿ ಕಲ್ಲಿಗೆ ಕಾರಣ ಆಗುತ್ತೆ. ಮತ್ತು ಇತ್ತೀಚೆಗೆ ನಾವೆಲ್ಲ ಮಾಡ್ತಿರೋ ಇನ್ನೊಂದು ತಪ್ಪು ಅಂತಂದರೆ, ತುಂಬ ಬೇಗ ಆಹಾರ ಸೇವನೆ ಮಾಡೋದು. ಅರ್ಜೆಂಟಲ್ಲಿ ಆಹಾರ ಸೇವನೆ ಮಾಡಿದ ತಕ್ಷಣವೇ ವಿಶ್ರಾಂತಿ ತಗೊಳ್ಳದೆ ತಕ್ಷಣವೇ ನಮ್ಮ ಕೆಲಸಗಳಿಗಾಗಲಿ ಹೊರಟ್ಬಿಡೋದು. ಅಂದರೆ ತಿಂದ ತಕ್ಷಣ 2 ವೀಲರು ಅಥವಾ ಯಾವುದೋ 4 ವೀಲರ್ ಆಗ್ಬೋದು ರೈಡ್ ಮಾಡಿಕೊಂಡು ನಾವು ಕೆಲಸಕ್ಕೆ ಹೋಗೋದು, ಇದು ಕೂಡ ಮೂತ್ರದಲ್ಲಿ ಕಲ್ಲಿಗೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಕಾರಣ ಅಂತಂದರೆ, ಇತ್ತೀಚಿನ ಅತ್ಯಂತ ಒತ್ತಡದ ಜೀವನ ಶೈಲಿ, ಒತ್ತಡ, ಸ್ಟ್ರೆಸ್ ಅನ್ನೋದು ನೀವು ಕೇಳಿರ್ಬೋದು. ಮಾನಸಿಕ ಒತ್ತಡ, ಅತಿಯಾದ ಆತಂಕ, ಟೆನ್ಷನ್ಗಳು ಇವು ಕೂಡ ನಿಮ್ಮ ಮೂತ್ರದಲ್ಲಿ ಕಲ್ಲಿಗೆ ಕಾರಣ ಆಗ್ಬೋದು. ಸೊ ಈಗ ಮೂತ್ರದಲ್ಲಿ ಕಲ್ಲಿದೆ, ಇದಕ್ಕೆ ಸುಲಭವಾಗಿ ಏನು ಮನೆಯಲ್ಲಿ ಮಾಡ್ಕೋಬೋದು ಅಂತಂದರೆ, ಅತ್ಯಂತ ಸಣ್ಣ ಕಲ್ಲಿದ್ದರೆ ಅದರಿಂದ ಏನು ನೋವಿಲ್ಲ, ಅದರೇನೋ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದಾಗ ಒಂದು ಸಣ್ಣ ಕಲ್ಲಿದೆ ಅಂತ ಬಂತು. ಇಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ರಾತ್ರಿ ಎಳನೀರಿಗೆ ಓಪನ್ ಮಾಡಿ ಇಟ್ಕೊಂಡು, ಎಳನೀರು ಹೊಡೆದಿಟ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಮತ್ತು ಕಲ್ಲು ಸಕ್ಕರೆ ಹಾಕಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ತೊಗೊಳ್ಳಿ. ತೀರಾ ಸಣ್ಣ ಕಲ್ಲಾಗಿದ್ದರೆ ಇದರಿಂದ ಹೊರಟೋಗುತ್ತೆ. ಮತ್ತು ಕೆಲವ್ರಿಗೆ ಸಣ್ಣ ಕಲ್ಲುಗಳಾಗಿ ಆಗಾಗ ವಿಪರೀತ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಇಂಥವರು ಎದ್ದ ತಕ್ಷಣ ಒಂದು 2 ಚಮಚ ತುಪ್ಪ ಮತ್ತು ಧನಿಯಾ ಕಷಾಯ ಸೇರಿಸಿ ತಗೋಬೋದು. ಇದರಿಂದ ಕೂಡ ನಿಮ್ಮದು ಮೂತ್ರದ ಅಶ್ಮರಿಯ ತೊಂದರೆಗಳು ಕಡಿಮೆ ಆಗುತ್ತೆ. ಮತ್ತು ಕೆಲವ್ರಿಗೆ ಪದೇ ಕಲ್ಲು ಆಗ್ತಾನೇ ಇರುತ್ತೆ. ಅಂಥವರು ಆಹಾರದಲ್ಲಿ ಕ್ಷಾರೀಯ ಅಂಶ ಇರುವಂತಹ ಆಹಾರಗಳು ಅಂತಂದರೆ ಬೂದ್ಕುಂಬಳಕಾಯಿ, ಮೂಲಂಗಿ ಮತ್ತು ಬಾಳೆದಿಂಡು ಇದನ್ನೆಲ್ಲ ಆವಾಗವಾಗ ಆಹಾರದಲ್ಲಿ ಉಪಯೋಗಿಸ್ಕೋತಾ ಇರ್ಬೋದು. ಮತ್ತು ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ಅಂದರೆ ಒಮ್ಮೆ ಮೂತ್ರದ್ದು ಕಲ್ಲಾದವರು ಕ್ಯಾಲ್ಶಿಯಂ ಪದಾರ್ಥಗಳನ್ನ ಉಪಯೋಗಿಸ್ಬೇಡಿ, ಕ್ಯಾಲ್ಶಿಯಂ ಜಾಸ್ತಿ ಇರೋವಂಥದ್ದು ಹಾಲು, ಮೊಸರು ಇದನ್ನೆಲ್ಲ ಜೀವಮಾನದಲ್ಲಿನ ಕುಡಿಲೇಬಾರ್ದು ಅಂತ ಕೆಲವರು ತಿಳ್ಕೊತಾರೆ. ನೀವು ಆಹಾರದಲ್ಲಿ ಕ್ಯಾಲ್ಶಿಯಂ ಇರೋ ಅಂಶದೆಲ್ಲ ಆಹಾರಗಳನ್ನ ಬಿಟ್ಬಿಟ್ರಿ ಅಂದರೆ ಮೂಳೆಗಳು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಲು ಕುಡಿಯೋದ್ರಿಂದ ಖಂಡಿತ ಸ್ಟೋನ್ ಆಗಲ್ಲ. ಆದರೆ ಏನಂತಂದರೆ, ನಿಮ್ಮ ಹಾಲು ಕುಡಿದಿದ್ದು ಅದ್ರ ಜೊತೆಗೆ ನೀವು ಬೇರೆ ಆಹಾರ ಪದಾರ್ಥದಲ್ಲಿ ಏನು ತೀಕ್ಷ್ಣ ಆಹಾರಗಳು ಯೂಸ್ ಮಾಡ್ತಿರ್ತೀರಾ, ಉಪ್ಪು, ಹುಳಿ ಮತ್ತು ಮಸಾಲೆ ಅಂಶಗಳನ್ನ ಕಡಿಮೆ ಮಾಡಿ. ಮತ್ತು ಆಹಾರದಲ್ಲಿ ಚೆನ್ನಾಗಿ ನೀವು ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಕೂಡ ಸ್ಟೋನ್ಗಳು ಆಗೋದಿಲ್ಲ, ಅಥವಾ ಸಣ್ಣ ಸ್ಟೋನ್ ಆದ್ರೂ ಯಾವುದೇ ನೋವಿಲ್ಲದೆ ಅದು ಆಚೆಗೆ ಹೊಟ್ಟೋಗುತ್ತೆ. ಮತ್ತು ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ಚೆನ್ನಾಗಿ ಬೀರು ಕುಡಿದ್ರೆ ಸ್ಟೋನ್ ಹೊಟ್ಟೋಗುತ್ತೆ ಅಂತ. ಆ್ಯಕ್ಚುಲಿ ಬೀರದನ್ನ ಬಾರ್ಲಿಯಿಂದ ಮಾಡಿರ್ತಾರೆ, ಹೌದು, ಅದನ್ನು ಮೂತ್ರಲ್ಲ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಅಂದರೆ ಮೂತ್ರದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಅದು ಅಂತ. ಹಾಗಾಗಿ ತೀರಾ ಸಣ್ಣ ಸ್ಟೋನ್ಗಳು, ಒಂದು ರಾಗಿ ಕಾಳಿನ ಥರದ್ದು ಏನಾದರೂ ಸಣ್ಣ ಸ್ಟೋನ್ಗಳಿದ್ರೆ ಅದು ಕುಡಿದಾಗ ಹೋಗ್ಬೋದು. ಆದರೆ ಅದಕ್ಕೋಸ್ಕರ ಅಂತ ನೀವು ಯಾರು ಮದ್ಯಪಾನವನ್ನು ಅಭ್ಯಾಸ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಲಾಂಗ್ ಟರ್ಮು ಮದ್ಯಪಾನ ತಗೊಳ್ಳೋದು ಕೂಡ ಮೂತ್ರಾಶ್ಮರಿಗೆ ಅಂದರೆ ಕಿಡ್ನಿ ಸ್ಟೋನ್ಗೆ ಕಾರಣ ಆಗುತ್ತೆ. ಆಹಾರದಲ್ಲಿ ಚೆನ್ನಾಗಿ ತುಪ್ಪ, ಬೆಣ್ಣೆನ ಸೇವನೆ ಮಾಡಿ, ಮಸಾಲೆ ಅಂಶ, ಖಾರದ ಅಂಶ, ಹುಳಿ ಅಂಶ ಇವನ್ನೆಲ್ಲ ಕಡಿಮೆ ಮಾಡಿ, ಅದ್ರ ಜೊತೆಗೆ ತಿಂದ ತಕ್ಷಣವೇ ಓಡಾಡಬಾರ್ದು. ಆಹಾರ ಸೇವನೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಹೊರಡಿ. ಊಟ ಆದ ತಕ್ಷಣ ವ್ಯಾಯಾಮ ಮಾಡೋದಾಗಲಿ, ಜಿಮ್ಗೆ ಹೋಗೋದಾಗಲಿ, ಇಲ್ಲ ಕೆಲವ್ರಿಗೆ ಅಭ್ಯಾಸಗಳಿರುತ್ತೆ, ತಿಂದ ತಕ್ಷಣ ಒಂದು 10 ರೌಂಡ್ ಹಾಕ್ತೀವಿ ಮಾಡಿ ಮೇಲೆ ಅಂತ ಹೋಗ್ಬೋದು, ಮನೆ ಮುಂದೆನೇ ಒಂದು 2 ರೌಂಡ್ ಹಾಕ್ತೀವಿ ಅಂತ ಹೋಗ್ಬೋದು. ಇದು ಯಾವುದೂ ಮಾಡಬಾರ್ದು. ಆಹಾರ ಸೇವನೆ ಮಾಡಿದ ನಂತರ ಒಂದು 10ರಿಂದ ಒಂದು 15-20 ನಿಮಿಷ ಸುಮ್ಮನೆ ಆ ಹೊಟ್ಟೆದು ಆ ಭಾರ ಕಡಿಮೆ ಆಗೋವರೆಗೂ ಆರಾಮಾಗಿ ಕುತ್ಕೋಬೇಕು, ಸ್ವಲ್ಪ ಜೀರ್ಣ ಆಗೋವರೆಗೂ. ಅದಾದ ನಂತರ ನಿಮ್ಮದು ಚಟುವಟಿಕೆಗಳನ್ನ ಶುರು ಮಾಡ್ಕೋಬೋದು.
ಇದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಕಿಡ್ನಿ ಸ್ಟೋನ್ದು ತೊಂದರೆ ಇರೋದಿಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.